ಹೆಸರು ಪದ್ಮಜಾ ಶ್ರೀನಿವಾಸ್ ಸಗರ್ ಅಂತ ಹೇಳಿ ನಾನ್ ಮಾಡ್ತಾ ಇರೋದು ಚಟ್ಪಟ ಬೇಳೆ ಅಂತ. ಇದು ಮಕ್ಕಳಿಗೆ ಇಷ್ಟ ಆಗುವಂತ ತಿಂಡಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಬೇಗನೆ ಮಾಡ್ಕೊಡ್ಬಹುದು. ಮನೇಲಿ ಎಲ್ಲ ಸಾಮಾನು ಇದ್ದಿದ್ದನ್ನೇ ಮಾಡುವಂತದ್ದು ಇದು. ಇದಕ್ಕೆ ಏನೇನ್ ಬೇಕು ಸಾಮಗ್ರಿ ಎಲ್ಲ ಹೇಳ್ತೀನಿ. ಒಗ್ಗರಣೆ ಮಾಡಲು ಎಣ್ಣೆ, ಮತ್ತೆ ಸಾಸಿವೆ, ಅರಿಶಿನ ಪುಡಿ, ಶೇಂಗಾ. ನಿಮ್ಗ್ ಬೇಕಂತಂದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಚುನ್ಮರಿ ಕಲಸ್ಲಿಕ್ಕೆ ಉಪ್ಪು, ಖಾರ ಪುಡಿ, ಚುನ್ಮರಿ ಒಗ್ಗರಣೆ ಹಾಕಿ ಕಲಸೋದು. ಆಮೇಲೆ ಇದನ್ನ ಬೇಳೆ ಕಲಸ್ಲಿಕ್ಕೋಸ್ಕರ ಶೇವ್, ಹಾಟ್ ಅಂಡ್ ಸ್ವೀಟ್ ಕೆಚಪ್, ಇದು ಸ್ವೀಟ್ ಕೆಚಪ್, ಖಾರ ಚಟ್ನಿ, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು, ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿದ್ದು. ಈಗ ನಾನು ಮಾಡೋದು ಹೇಗಂತಂದು ಹೇಳ್ತೀನಿ. ಫಸ್ಟ್ ಒಗ್ಗರಣೆ ಮಾಡ್ಕೋಬೇಕು. ಇದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಅರಿಶಿನ ಪುಡಿ, ಬೇಕಂದ್ರೆ ಇಂಗು ಜೀರಿಗೆ ಹಾಕೊಳ್ಬಹುದು, ಇಲ್ಲ ಅಂತಂದ್ರೆ ಬೇಡ. ಆಮೇಲೆ ಶೇಂಗಾ ಹಾಕೊಳ್ಳೋದು. ಇದು ಆರಿದ ನಂತರ ಚುನ್ಮರಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು, ಖಾರ ಪುಡಿ, ಆಮೇಲೆ ಒಗ್ಗರಣೆ ಹಾಕೊಳ್ಳೋದು. ಇದನ್ನ ಕಲಸಿ ಇದು ಹೀಗೇನು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇದಕ್ಕೆ ಕೆಚಪ್, ಸ್ವೀಟ್ ಚಟ್ನಿ. ಇದು ಖರ್ಜೂರ ಬೆಳಗ್ಗೆ ನೆನೆ ಹಾಕಿ ಮಿಕ್ಸರ್ಗೆ ಹಾಕೊಂಡು ಬೆಲ್ಲ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರ್ ಮಾಡ್ಕೊಳ್ಳೋದು. ಖಾರ ಚಟ್ನಿಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಮಾಡ್ಕೊಳ್ಬೇಕು. ಆಮೇಲೆ ಈರುಳ್ಳಿ ಹಾಕ್ಬೇಕು, ಟೊಮೆಟೊ, ಇದನ್ನ ಮಿಕ್ಸ್ ಮಾಡೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆಮೇಲೆ ಇದನ್ನ ಸರ್ವಿಂಗ್ ಪ್ಲೇಟ್ ನಲ್ಲಿ ಸರ್ವ್ ಮಾಡಿ ಮಕ್ಕಳಿಗೆ ಕೊಡ್ಬೇಕು. ಅಲಂಕಾರಕ್ಕೋಸ್ಕರ ಸೌತೆಕಾಯಿ, ಟೊಮೆಟೊ ಹಾಕಿಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮೇಲೆ ಇದಕ್ಕೆ ಶೇವ್ ಹಾಕ್ಬೇಕು. ಅಲಂಕಾರಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು. ಕೆಲವೊಂದು ಮಕ್ಕಳು ಕೊತ್ತಂಬರಿ ಇಷ್ಟಪಡಲ್ಲ, ಬೇಕಂತಂದವರು ಹಾಕೊಳ್ಬಹುದು. ಇದನ್ನ ಸರ್ವಿಂಗ್ ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಬೇಕು.